ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ರಾಜಕೀಯ ಗರಿಗೆದರಿದೆ. ಮೇಕೆದಾಟು ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ ಅಂತ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಡ್ಯಾಮ್ ಕಟ್ಟಿ 67 ಟಿಎಂಸಿ ನೀರನ್ನು ಸಂಗ್ರಹಿಸಲಾಗುತ್ತೆ. 400 ಮೆಗಾವ್ಯಾಟ್ ವಿದ್ಯುತ್ ಪೂರೈಕೆ ಮಾಡಬಹುದು. ನಮ್ಮಲ್ಲಿ 16 ಟಿಎಂಸಿ ನೀರು ಮಾತ್ರ ಇದೆ. ತಮಿಳುನಾಡಿಗೆ ನಿಗದಿಯಾಗಿರುವಂತಹ ಆ ನೀರನ್ನು ಏನಿದೆ ಅವರ ಪಾಲು ಕೊಡೋಣ. ನಮಗೆ ಎಷ್ಟು ನೀರು ಬೇಕೋ ಅದನ್ನು ಇಟ್ಕೊಳ್ಳೋಣ. ಸದ್ಯ ಮಳೆ ಹೆಚ್ಚಾಗಿ ಆಗದ ಕಾರಣ ನೀರಿನ ಪ್ರಮಾಣ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಈಗ ನಮಗೆ ಮೇಕೆದಾಟು ಯೋಜನೆ ಇದು ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಹೊಸ ಡ್ಯಾಮ್ ಕಟ್ಟಬೇಕು ಅಂತ. ಇದು ಬರೀ ಸ್ಟೋರೇಜ್ ಅಷ್ಟೇ. ಇದರಿಂದ ಬೆಂಗಳೂರಿಗೆ ನಮಗೆ 4.75 ಟಿಎಂಸಿ ನೀರು ಕುಡಿಯೋದಕ್ಕೆ ನಮಗೆ ನೀರು ಸಿಗುತ್ತೆ. ವ್ಯವಸಾಯಕ್ಕೆ ಯಾವ ನೀರು ನಮಗೆ ಸಿಗೋದಿಲ್ಲ ಇದರಲ್ಲಿ. ಮತ್ತು ನಮಗೆ 400 ಮೆಗಾವಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಮತ್ತು ಸಹಜವಾಗಿ 3-4 ವರ್ಷ 5 ವರ್ಷಕ್ಕೊಮ್ಮೆ ಮಳೆ ಕಡಿಮೆ ಆಗುತ್ತೆ. ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ಸೆಂಟ್ರಲ್ ಅವ್ರಿಗೇನು ಅಲೋಕೇಶನ್ ಆಗಿದೆಯಲ್ಲ, ನೀರಾಗಿದೆಯಲ್ಲ, ಅದನ್ನು ಮಂತ್ಲಿ ವೈಸ್ ಬಿಡಬೇಕು ಅಂತ ಇರುತ್ತೆ. ಉದಾಹರಣೆಗೆ ಜೂನಲ್ಲಿ 9.19 ಟಿಎಂಸಿ ನೀರು ಬಿಡಬೇಕು ಅಂತಿದೆ. ಜುಲೈಯಲ್ಲಿ 31.24 ಟಿಎಂಸಿ, ಆಗಸ್ಟಲ್ಲಿ 45.95 ಟಿಎಂಸಿ, ಸೆಪ್ಟೆಂಬರಲ್ಲಿ 36 ಟಿಎಂಸಿ, ಅಕ್ಟೋಬರಲ್ಲಿ 20 ಟಿಎಂಸಿ, ನವೆಂಬರಲ್ಲಿ 13 ಟಿಎಂಸಿ, ಡಿಸೆಂಬರಲ್ಲಿ 7, ಆಮೇಲೆ 2 ಟಿಎಂಸಿ 2.5 ಟಿಎಂಸಿ ಕೊಡಬೇಕು ಅಂತ ಹಿಂದೆ ತೀರ್ಮಾನ ಆಗಿತ್ತು. ಈಗೇನಾಗಿದೆ, ನಮ್ಮಲ್ಲಿರ್ತಕ್ಕಂಥದ್ದು 16 ಟಿಎಂಸಿ ನೀರಿದೆ ಅಷ್ಟೇ ನಮ್ಮಲ್ಲಿ 2 ಜಲಾಶಯಗಳಲ್ಲಿ. ಅದಕ್ಕೆ ಕುಡಿಯೋ ನೀರು ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥದ್ದು ಬರೀ 3 ಟಿಎಂಸಿ ಅಷ್ಟೇ. ಯಾಕೆಂದರೆ ಪ್ರಥಮ ಆದ್ಯತೆ ಕುಡಿಯೋ ನೀರಿಗೆ 3 ಟಿಎಂಸಿ ನೀರಿದೆ. ಆಮೇಲೆ ಈಗ ತಮಿಳುನಾಡವರು ಮೊನ್ನೆ ವಿಧಾನಸಭೆಯಲ್ಲಿ ಒಂದು ನಿರ್ಣಯ ಮಾಡಿದ್ದಾರೆ. ಆಮೇಲೆ ಆ ನಿರ್ಣಯ ಈಗಾಗಲೇ ಅವರು ಸುಪ್ರೀಂ ಕೋರ್ಟ್ಗೆ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು 18ರಲ್ಲಿ, 13, 11, 25ರಲ್ಲಿ ಅದು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಆಮೇಲೆ ರಿವ್ಯೂ ಪಿಟಿಷನ್ ಹಾಕ್ಕೊಂಡಿದ್ರು, ರಿವ್ಯೂ ಪಿಟಿಷನ್ ಕೂಡ ರಿಜೆಕ್ಟ್ ಮಾಡಿದ್ದಾರೆ.